ಅದಕ್ಕೆ ಒಂದು ಸಣ್ಣ ಸಣ್ಣ ಟಿವಿಗೆ ಇದರಲ್ಲಿ ಸಣ್ಣದೊಂದು ಇದು ಮಾಡಿಬಿಟ್ಟು ಪ್ರೋಗ್ರಾಮ್ ಮಾಡಿಬಿಟ್ಟು ಅಂತ ಹಾಕ್ಬಿಡ್ತಾರೆ. ಸೊ ಇವೆಲ್ಲ ಸವಾಲುಗಳು ಸದಾ ಕಾಲ ಇರುವಂಥವು. ಇದರ ಜೊತೆಗೆ ನಾವು ಸಣ್ಣ ಈ ನಾವು ಇಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರು ಕೂಡ ನಿಮ್ಮ ಪರಿಚಯ ಹೇಳಿ ಅಂತ ನಮ್ಮ ಹತ್ರ ನಮ್ಮ ಪರಿಚಯ ಇಲ್ಲದೆ ಅವ್ರು ಕರೆಯಲ್ಲ. ಆದರೆ ಪರಿಚಯ ಹೇಳಿ ಅಂತ ಬಂದಾಗ ಯಾರಿಗಾದ್ರೂ ಬಹಳ ಮುಜುಗರ ಆಗುತ್ತೆ. ಆ ಮುಜುಗರವನ್ನು ಇವತ್ತು ಇಲ್ಲಿ ತಪ್ಪಿಸಿದಿರಿ, ಅದು ಮೊದಲನೇ ಸಂತೋಷಕ್ಕೆ ಕಾರಣ. ಎರಡನೆಯ ಸಂತೋಷ ಏನು ಅಂದರೆ, ನಾನು ಈ ರಸ್ತೆಯಲ್ಲಿ ಹೋಗ್ತಿದ್ದೆ, ಅನೇಕ ಸಲ ಓಡಾಡಿದ್ದೀನಿ. ನಾಗಮಂಗಲ ಅಂದರೆ ನಮಗೆ ರಸ್ತೆ ಪಕ್ಕದಲ್ಲಿರುವ ಆ ಕಡೆ ಇರುವ ಅಂಗಡಿಗಳು, ಈ ಕಡೆ ಇರುವ ಅಂಗಡಿಗಳು, ಅದರ ಆಚೆಗೆ ಗೊತ್ತಿರೋದು ಹೋಗ್ತೀನಿ. ಒಂದು ಸಲ ನಾನು ಕಿಕ್ಕೇರಿ ನಾರಾಯಣಿಗೆ ಹೋಗ್ಬೇಕಾದ್ರೆ ಇಲ್ಲಿ ಒಂದು ಹೋಟೆಲ್ ಇದೆ, ಅಲ್ಲಿ ಕಾಫಿ ಕುಡಿಯೋಣ. ಏನು ವಿಶೇಷ ಈ ಹೋಟೆಲ್ದು ಅಂದರೆ, ಕನ್ನಡ ಸಂಘ ಇರೋದೇ ಇಲ್ಲಿ. ನೀವು ಫೋನ್ ಮಾಡಿದರೆ 10 ನಿಮಿಷದಲ್ಲಿ ಎಲ್ಲ ಬಂದ್ಬಿಡ್ತಾರೆ, ಹೋಗೋಣ ಅಂತ ಹೋದ್ವಿ. ಈಗ ಫೋನ್ ಮಾಡಿ ತೊಂದರೆ ಕೊಡೋದು ಬೇಡ ಅಂತ ನಾನು ಹೇಳಿದೆ, ಎಲ್ಲೆಲ್ಲಿ ಇರ್ತಾರೋ ಏನೋ ಬೇಡ ಅಂತ. ಆದರೂ ನಾವು ಹೋಗಿ ಅಲ್ಲಿ ಕಾಫಿ ಕುಡಿತಾ ಇರೋ ಹೊತ್ತಿಗೆ ಒಂದು 5-6 ಜನ ಬಂದರು, ಸ್ನೇಹಿತರು ಬಂದು, ಇಲ್ಲೊಂದು ಕನ್ನಡ ಸಂಘ ಇದೆ, ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತೀವಿ ನಾವು ಅಂತ ಹೇಳಿದರು. ಅದು ಬಹಳ ಸಂತೋಷ ಆಗಿತ್ತು ನನಗೆ. ಆಗ ಇವತ್ತು ಈ ಕನ್ನಡ ಸಂಘಕ್ಕೆ ನಾನು ಬರ್ತಾ ಇದ್ದೀನಿ ಅನ್ನೋದು ಅದೊಂದು ಹೆಮ್ಮೆಯ ವಿಚಾರ ಕೂಡ ಆಗಿತ್ತು ನನಗೆ. ಬಹಳ ಸಂತೋಷದಿಂದಲೇ ನಾನು ಬಂದೆ. ಮೂರನೆಯದ ಕಾರಣ ಏನು ಅಂದರೆ, ಈ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕು ಬಗ್ಗೆ ನನಗೆ ವಿಶೇಷವಾದ ಪ್ರೀತಿ ಮತ್ತು ಗೌರವ. ಯಾಕೆಂದರೆ ಇದು ಸ್ವಲ್ಪ ಹೆಚ್ಚು ಕಮ್ಮಿ ಬಡತನದಲ್ಲಿರುವಂಥ ತಾಲೂಕು. ಈಗ ಪರಿಸ್ಥಿತಿ ಬದಲಾಗಿರ್ಬೋದು. ಕೆಲವು ವರ್ಷಗಳ ಹಿಂದೆ ಬಡತನದಲ್ಲಿ ಬಹಳಷ್ಟು ಇದು ಗಮನ ಸೆಳೀತಾ ಇತ್ತು. ಯಾಕೆಂದರೆ ಕಾವೇರಿ ಇಲ್ಲಿಗೆ ಬರಲ್ಲ, ಇಲ್ಲಿ ಬರೀ ಮಳೆಯನ್ನು ನಂಬಿಕೊಂಡು ರೈತರು ಕೃಷಿ ಮಾಡಬೇಕು. ಇದು ಸ್ವಲ್ಪ ಕಷ್ಟದ ವಿಷಯನೇ. ಮಳೆ ಚೆನ್ನಾಗಿ ಬಂದರೆ ಚೆನ್ನಾಗಿರುತ್ತೆ, ಇಲ್ಲದೇ ಇದ್ರೆ ಇಲ್ಲ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಬಡತನ ನಿಜವಾದ ಪ್ರತಿಭೆಗಳನ್ನ ಎಷ್ಟೋ ಸಲ ಕಬರು ಹಾಗೆ ಮಾಡುತ್ತೆ, ಪ್ರತಿಭೆಗಳಿಗೆ ಅವಕಾಶ ಇರೋದಿಲ್ಲ. ಆದರೆ ಇನ್ನೊಂದು ಅನುಕೂಲ ಏನು ಬಡತನದ್ದು ಅಂದರೆ, ಎಲ್ಲ ಚಾಲೆಂಜಸ್ ತಗೊಳ್ತಾರೆ. ಇಲ್ಲಿಯ ಜನಗಳು ಯಾರಿಗೆ ಅವಕಾಶಗಳಿರಲ್ಲ ಅವರು ಬಹಳ ಸಾಹಸಿಗಳಾಗ್ತಾರೆ, ಆಗಲೇಬೇಕಾಗ್ತದೆ ಅನಿವಾರ್ಯವಾಗಿ. ಇಲ್ಲಿ ಬಡತನದಿಂದ ಗುಳೆ ಹೋಗೋ ಸಂಖ್ಯೆ ಒಂದು ಕಾಲದಲ್ಲಿ ಬಹಳ ಇತ್ತು. ಇವರು ನೀಲಗಿರಿ ಜಿಲ್ಲೆಗೆ ಹೊರಟೋಗಿ ಅಲ್ಲಿ ಕಾಫಿ ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಕಾಲಕ್ಕೆ. ಆ ಬ್ರಿಟಿಷ್ನವರು ಇದನ್ನ ಬಿಟ್ಟು ಹೋಗ್ಬೇಕಾದ್ರೆ ಕಾಫಿ ತೋಟಗಳನ್ನೆಲ್ಲ ಇವರಿಗೆ ಕೊಟ್ಟರು. ಇವರು ಈಗ ಅಲ್ಲಿ ನೀಲಗಿರಿ ಜಿಲ್ಲೆಯಲ್ಲಿ, ವಿಶೇಷವಾಗಿ ಊಟಿಯಲ್ಲೆಲ್ಲ ಬಹಳ ಚೆನ್ನಾಗಿ ಕಾಫಿ ತೋಟಗಳ ಒಡೆಯರಾಗಿದ್ದಾರೆ. ಅದೆಲ್ಲದಕ್ಕಿಂತಲೂ ಮುಖ್ಯವಾದದ್ದೇನು ಅಂದರೆ, ಇಲ್ಲಿಯ ಕನ್ನಡವನ್ನು ತಗೊಂಡು ಹೋದ್ರಲ್ಲಿ, ಕನ್ನಡವನ್ನು ಅಲ್ಲಿ ಉಳಿಸ್ಕೊಂಡಿದ್ದಾರೆ. ಅಲ್ಲಿ ಇವತ್ತು ಕನ್ನಡ ಮಾತಾಡ್ತಿದ್ರೆ ನಾಗಮಂಗಲದ ಕನ್ನಡ. ಅದೇ ರೀತಿ ಬಾಂಬೆಗೆ ಹೋದ್ರೆ ಇಲ್ಲಿಂದ ವಲಸೆ, ಅಲ್ಲಿ ಬಹಳ ಚೆನ್ನಾಗದ. ಅಲ್ಲಿ ಏನು ಮಾಡಿದ್ದಾರೆ ಅಂದರೆ, ಇಲ್ಲಿಯ ಕನ್ನಡವನ್ನು ತಗೊಂಡು. ಅದೇ ರೀತಿ ಬೆಂಗಳೂರಿನಲ್ಲಿ ಅನೇಕ ಕನ್ನಡಗಳಿವೆ. ಸೌತ್ಯಕರದಿದೆ, ಬಯಲುಸೀಮೆಯ ಬೇರೆ ಬೇರೆ ಭಾಗಗಳಿಂದ ಬಂದವ್ರದ್ದಿದೆ, ಉತ್ತರ ಕರ್ನಾಟಕದ ಕನ್ನಡ ಇದೆ, ನಾಗಮಂಗಲದ ಕನ್ನಡ ಇದೆ. ಹೀಗೆ ಒಂದು ಭಾಷೆಯನ್ನು, ಒಂದು ಸಂಸ್ಕೃತಿಯನ್ನು, ಒಂದು ಜನಜೀವನದ ಮೌಲ್ಯಗಳನ್ನು ತಗೊಂಡು ಹೋದಂತಹ ಸಾಹಸಿಗಳು ಈ ನಾಡಿನ, ಈ ಊರಿನವರು, ಈ ತಾಲೂಕಿನವರು. ಈ ಬಡತನದ್ದು ಬಹಳ ವಿಶೇಷ ಏನು ಅಂದರೆ, ಅವರು ಎಂಥ ಸಂದರ್ಭದಲ್ಲೂ ಕೂಡ ಒಂದು ನೈತಿಕ ಮೌಲ್ಯಗಳನ್ನು ಬಿಟ್ಕೊಡೋರು. ಬಡತನ ಇರುತ್ತೆ, ಬಹಳ ಕಷ್ಟ ಅನುಭವಿಸ್ತಾರೆ, ಹೋರಾಟ ಮಾಡ್ತಾರೆ, ಎಲ್ಲವೂ ಇರುತ್ತೆ. ಅದರ ಜೊತೆಗೆ ಒಂದು ನೈತಿಕ ಮೌಲ್ಯಗಳನ್ನು ಕೂಡ ಉಳಿಸ್ಕೊಂಡಿರ್ತಾರೆ, ನ್ಯಾಯಪರವಾಗಿರ್ತಾರೆ, ಸಹಬಾಳ್ವೆಯಲ್ಲಿ ಇರ್ತಾರೆ, ಬೇರೆ ಬೇರೆಯವ್ರ ಜೊತೆಗೆ ಬದುಕೋದನ್ನು ಕಲ್ತಿರ್ತಾರೆ. ಇದೆಲ್ಲ ಬಹಳ ದೊಡ್ಡ ಗುಣಗಳು, ಇವತ್ತಿಗೆ ಬಹಳ ಅಗತ್ಯವಾದ. ಇದನ್ನು ಈ ತಾಲೂಕಿನ ಜನ, ನಾಗಮಂಗಲ ತಾಲೂಕಿನ ಜನ ಉಳಿಸ್ಕೊಂಡು ಬಂದರೆ. ಆದ್ದರಿಂದ ನನಗೆ ಇಲ್ಲಿ ಸಂಘ ದೊಡ್ಡದಿದೆಯೋ ಸಣ್ಣದಿದೆಯೋ ಅನ್ನೋದು ಮುಖ್ಯ ಅಲ್ಲವೇ ಅಲ್ಲ.
ನೀವು 15 ಜನ ಬಂದರೂ ಕೂಡ ನಾನು ಬಹಳ ಸಂತೋಷವಾಗಿ ಇಲ್ಲಿ ಬರ್ತೀನಿ. ಯಾಕೆ ಅಂದರೆ ಇದರ ಹಿಂದೆ ಒಂದು ಚರಿತ್ರೆ ಇದೆ, ಇದರ ಹಿಂದೆ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಇದರ ಹಿಂದೆ ಒಂದು ನೈತಿಕ ಶಕ್ತಿ ಇದೆ. ಇವೆಲ್ಲ ಕಾರಣಗಳಿಂದಾಗಿ ನನಗೆ ಬಹಳ ಸಂತೋಷವಾಗಿ ಬಂದು ನಿಮ್ಮೆಲ್ಲರನ್ನು ನೋಡುವ ಒಂದು ಸಂತೋಷ ನನಗಾಯಿತು. ಇದಕ್ಕಿಂತ ಮುಖ್ಯವಾಗಿ ಇವತ್ತು ಈ ಪತ್ರಿಕೆಗಳ, ವಿಶೇಷವಾಗಿ ಮುದ್ರಣ ಮಾಧ್ಯಮದ ಸವಾಲುಗಳೇನು, ಇವತ್ತು ನಿಮಗೆಲ್ಲರಿಗೂ ಗೊತ್ತೇ ಇರುವ ಸಂಗತಿ. ಈ ಹೊಸ ಶತಮಾನ 21ನೇ ಶತಮಾನ ಇದೆಯಲ್ಲ, 21ನೇ ಶತಮಾನದಲ್ಲಿ ಸುಮಾರು ಒಂದು ಕಾಲು ಶತಮಾನವನ್ನು ಕಳೆದುಕೊಂಡಿದೆ. ಈ ಕಾಲು ಶತಮಾನದಲ್ಲಿ ಆಗಿರುವ ಪಲ್ಲಟಗಳಿದೆಯಲ್ಲ, ಅದು ಬಹಳ ಮುಖ್ಯವಾಗಿ ಮುದ್ರಣ ಮಾಧ್ಯಮದ ಮೇಲೆ ಪರಿಣಾಮ ಬೀರಿದೆ. ಮುದ್ರಣ ಮಾಧ್ಯಮ ಅನ್ನೋದು ಮುದ್ರಣ ಬಂದಿದ್ದು 15ನೇ ಶತಮಾನದಲ್ಲಿ ಬಂತು. ಯುರೋಪ್ನಲ್ಲೆಲ್ಲ ಮುದ್ರಣ ಕಲೆ ಬಂದಿದ್ದು 15ನೇ ಶತಮಾನದಲ್ಲಿ ಬಂತು. 17ನೇ ಶತಮಾನಕ್ಕೆ ಜರ್ಮನಿಯಲ್ಲಿ ಪ್ರಿಂಟಿಂಗ್ ಪ್ರೆಸ್, ಆಗ ಮುದ್ರಣ ಮಾಧ್ಯಮ ಬಂದಾಗ ಪುಸ್ತಕಗಳು ಮಾಡ್ತಾ ಇದ್ರು. 17ನೇ ಶತಮಾನಕ್ಕೆ ಪತ್ರಿಕೆಗಳನ್ನು ಮಾಡಕ್ಕೆ ಶುರು ಮಾಡಿದ್ರು. ಅದು 1780ರಲ್ಲಿ. 1843ರಷ್ಟೊತ್ತಿಗೆ ಅದು ನಮ್ಮ ದೇಶಕ್ಕೆ, ಅಂದರೆ ಮೊದಲ ಬಾರಿಗೆ ಬಂಗಾಳಕ್ಕೆ ಬಂತು. ಪಶ್ಚಿಮ ಬಂಗಾಳದಲ್ಲಿ ಒಂದು ಗೆಜೆಟಿಯರ್ ಅಂತ ಮಾಡಿ, ಅದೊಂದು ವಾರ ಪತ್ರಿಕೆ ಇಂಗ್ಲೀಷ್ನಲ್ಲಿ. ಅದು ನಮ್ಮದು ಮೊದಲ ಪತ್ರಿಕೆ ಅಂತ ಹೇಳ್ಬೋದು. ನಮ್ಮ ಕನ್ನಡದ ಮೊದಲ ಪತ್ರಿಕೆ ಯಾವುದು ಅಂದರೆ ಹಾಸಲ್ ಮಿಷನ್ ಮಂಗಳೂರಲ್ಲಿ ಒಂದು ಪತ್ರಿಕೆ ಮಾಡ್ತು, ಮಂಗಳೂರ ಸಮಾಚಾರ ಅಂತ. ಅದು 1943ರಲ್ಲಿ. ಅವತ್ತಿನಿಂದ ಇವತ್ತಿನವರೆಗೆ ಅನೇಕ ಬೆಳವಣಿಗೆಗಳಾದವು. ಪತ್ರಿಕೆಗಳು ಬಹಳ ಜೋರಾಗಿ ಬೆಳೆದು ಅವು ಒಂದು ಕಾಲಕ್ಕೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದ್ರು ಪತ್ರಿಕೆಗಳು. ಏನಿದ್ರೆ